ಈಗ ನೋಡ್ಸೋ 3 ಎಕ್ಸಸೈಸ್, ಸಿಂಪಲ್ ಎಕ್ಸಸೈಸ್ ವಿತೌಟ್ ಜಿಮ್, ಮನೇಲಿ ಇದ್ಕೊಂಡೇ ಮಾಡ್ಬೋದು. ಹೇಗೆ ಅಂತ ಟ್ರೈ ಮಾಡೋಣ ಬನ್ನಿ. ಮೊದಲ ಎಕ್ಸಸೈಸ್ ನಾರ್ಮಲ್ ಪುಷಪ್. ಇದು ಸಂಪೂರ್ಣ ಚೆಸ್ಟ್, ಮಿಡಲ್ ಚೆಸ್ಟ್ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಇದು 10ರಿಂದ 15 ರಿಪ್ಸ್ ಮಾಡಿ 3 ಸೆಟ್ ಮಾಡಿ. ಪ್ರತಿ ಸೆಟ್ಗೆ 45ರಿಂದ 60 ಸೆಕೆಂಡ್ ಬ್ರೇಕ್ ಕೊಡಿ. ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ಪುಷಪ್. ಎರಡನೇ ಎಕ್ಸಸೈಸ್, ಮನೆಯಲ್ಲಿರುವ ಚೇರ್ ಅಥವಾ ಸೋಫಾನ ಬಳಸಬಹುದು, ಅಥವಾ ಹೊರಗಡೆ ಈ ತರ ಕಲ್ಲುಗಳಿದ್ರೆ 2 ಕಲ್ಲುಗಳು ಅದ್ರ ಮೇಲೆ ಕೂಡ ಬಳಸ್ಬೋದು, ಅಥವಾ ಸ್ಟೆಪ್ಸ್ ಇದ್ರೆ ಸ್ಟೆಪ್ಸ್ ಮೇಲೆ ಕೂಡ ಬಳಸ್ಬೋದು. ಈ ಅಪ್ಪರ್ ಚೆಸ್ಟ್ ವರ್ಕೌಟ್ ಇಂದ ಮೇಲಿನ ಚೆಸ್ಟ್ ಆಕ್ಟಿವೇಟ್ ಆಗುತ್ತೆ ಮತ್ತೆ ಮೇಲಿನ ಚೆಸ್ಟ್ ಇರುವ ಫ್ಯಾಟ್ ಕರಗುತ್ತೆ. ಇದನ್ನು 10ರಿಂದ 12 ರಿಪ್ಸ್ ಮಾಡಿ 3 ಸೆಟ್ ಮಾಡಿ. ಲೋಯರ್ ಚೆಸ್ಟ್ ಪುಷಪ್. ಇದು ಡಿಕ್ಲೈನ್ ಹ್ಯಾಂಗಲ್ ಪುಷಪ್ ಅಂತಾರೆ. ಇದು ಕೈಗಳನ್ನು ಸ್ವಲ್ಪ ಮುಂದೆ ಇಟ್ಟು ಚೆಸ್ಟ್ ಅನ್ನು ನಿಧಾನವಾಗಿ ಕೆಳಗಡೆ ತಂದು ಪುಷಪ್ ಮಾಡಿ. ಯಾವ್ದಾದ್ರು ಗೋಡೆ ಹೆಲ್ಪ್ ತಗೋಬಹುದು, ಇಲ್ಲಾಂದ್ರೆ ಈ ತರ ದಿಂಡೆ ಯಾವ ತರ ಇದ್ರೆ ಅದನ್ನು ಹೆಲ್ಪ್ ತಗೋಬಹುದು, ಅಥವಾ ಯಾವ್ದಾದ್ರು ಚೇರು, ಸೋಫಾ ಇಲ್ಲ ಬೆಂಚಸ್ ಇದ್ರೆ ಅದನ್ನು ಹೆಲ್ಪ್ ತಗೋಬಹುದು. ಈ 3 ಎಕ್ಸಸೈಸ್ ವಾರಕ್ಕೆ 2 ದಿನ ಮಾಡಿ. ಒಂದೇ ತಿಂಗಳಲ್ಲಿ ರಿಸಲ್ಟ್ ನೋಡ್ತೀರಾ, ಚೆಸ್ಟ್ ಫ್ಯಾಟ್ ಕಡಿಮೆ ಆಗೋದನ್ನ ನೋಡ್ತೀರಾ. ಇದೇ ರೀತಿ ವೆಯ್ಟ್ ಲಾಸ್ ಆಗಬೇಕಾ? ನಮ್ಮ ಪೇಜ್ನಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.